ವೆಲ್ಕಮ್ ಟು ಸಂಕಲ್ಪ್ ಲರ್ನಿಂಗ್ ಸೊಲ್ಯೂಷನ್ಸ್. ಎಲ್ಲರೂ ಹೇಗಿದ್ದೀರಾ ಮಕ್ಕಳೇ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತು ಗಣಿತ ಪಠ್ಯ ಪುಸ್ತಕದಲ್ಲಿ 2ನೇ ಭಾಗ. ಸೊ ಇದರಲ್ಲಿ 10ನೇ ಅಧ್ಯಾಯವಾದ ವೃತ್ತಗಳು, ಈ ಒಂದು ಅಧ್ಯಾಯವನ್ನ ಇವತ್ತು ಹೇಳಲಿಕ್ಕೆ ಹೊರಟಿದ್ದೇನೆ ಮಕ್ಕಳೇ. ಸೊ ಇಲ್ಲಿ ವೃತ್ತಗಳು ಅನ್ನೋದನ್ನ ನೀವು ಈಗಾಗಲೇ ಹಿಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡಿದೀರ ಅಲ್ವಾ? ಹಾಗಾದ್ರೆ ಈ ವೃತ್ತಗಳನ್ನ ದಿನನಿತ್ಯ ಜೀವನದಲ್ಲಿ ಎಲ್ಲೆಲ್ಲಿ ಕಾಣ್ತೀರಾ ಹೇಳ್ತೀರಾ ಮಕ್ಕಳೇ? ಎಲ್ಲೆಲ್ಲಿ ನೀವು ವೃತ್ತಗಳಿಗೆ ಸಂಬಂಧಪಟ್ಟಂತಹ ಉದಾಹರಣೆಗಳನ್ನ ಗಮನಿಸ್ತೀರಾ ಮಕ್ಕಳೇ? ಇದನ್ನ ನೋಡಕ್ ಹೋದ್ರೆ ಸೊ ಇಲ್ಲಿ ವೃತ್ತಗಳು ನೋಡಿ, ನೀವು ಗಡಿಯಾರವನ್ನ ಗಮನಿಸಿ. ಸೊ ಇಲ್ಲಿ ಈ ಗಡಿಯಾರ ಯಾವ ಆಕಾರದಲ್ಲಿದೆ ಮಕ್ಕಳೇ? ವೃತ್ತಾಕಾರದಲ್ಲಿದೆ ಅಲ್ವಾ? ಅದೇ ರೀತಿ ಬಳೆಗಳನ್ನ ನೋಡ್ತೀರಾ. ಸೊ ಬಳೆಗಳು ಕೂಡ ಏನಾಗತ್ತೆ ಮಕ್ಕಳೇ? ವೃತ್ತಾಕಾರದಲ್ಲಿ ಇರುತ್ತೆ. ಬಟ್ ಈ ವೃತ್ತಗಳನ್ನ ಗಣಿತದಲ್ಲಿ ಯಾವ ರೀತಿ ವ್ಯಾಖ್ಯಾನಿಸ್ತೇವೆ ಮಕ್ಕಳೇ? ಸೊ ಇವುಗಳನ್ನ ಯಾವ ರೀತಿ ವ್ಯಾಖ್ಯಾನಿಸ್ತೇವೆ ಅನ್ನೋದನ್ನ ನಾವು ಇವತ್ತಿನ ತರಗತಿಯಲ್ಲಿ ನೋಡೋಣ. ಅದೇ ರೀತಿ ವೃತ್ತಗಳು, ಈ ಒಂದು 10ನೇ ತರಗತಿಯಲ್ಲಿ ವೃತ್ತಗಳಿಗೆ ಸಂಬಂಧಪಟ್ಟಂತಹ ಯಾವ ಯಾವ ಪರಿಕಲ್ಪನೆಗಳನ್ನ ಓಕೆ. ಹಾಗಾದ್ರೆ ನಾವು ವೃತ್ತಗಳನ್ನ ಎಲ್ಲೆಲ್ಲಿ ನೋಡ್ತೇವೆ ಅನ್ನೋದನ್ನ ಹೇಳ್ತೀವಿ. ಈಗ ಒಂದು ಗಡಿಯಾರ, ಸೊ ಇದು ವೃತ್ತಾಕಾರದಲ್ಲಿ ಇರುತ್ತೆ. ಅದೇ ರೀತಿ ಬಳೆಗಳನ್ನ ಗಮನಿಸ್ತೀರಾ, ಸೊ ಇದು ಕೂಡ ವೃತ್ತಾಕಾರದಲ್ಲಿ ಇರುತ್ತೆ. ಹಾಗಾದ್ರೆ ಇಲ್ಲಿ ಗಣಿತದಲ್ಲಿ ವೃತ್ತಗಳನ್ನ ಯಾವ ಯಾವ ರೀತಿ ವ್ಯಾಖ್ಯಾನಿಸ್ತೇವೆ ಮಕ್ಕಳೇ? ಅದನ್ನ ನೋಡೋಣ ನಾವು. ನೋಡಿ, ವೃತ್ತ ಸ್ಥಿರ ಬಿಂದುವಿನಿಂದ ಸ್ಥಿರ ಅಂತರದಲ್ಲಿ ಚಲಿಸುತ್ತಿರುವ ಬಿಂದುವಿನ ಪಥವೇ ವೃತ್ತ. ಸೊ ನೋಡಿ, ಇಲ್ಲಿ ಒಂದು ಬಿಂದುವನ್ನ ಗುರುತಿಸ್ತೇನೆ. ಇಲ್ಲಿ ಒಂದು ಬಿಂದುವನ್ನ ಗುರುತಿಸ್ತೇನೆ. ಈ ಸ್ಥಿರ ಬಿಂದುವಿನಿಂದ ಸ್ಥಿರ ಅಂತರದಲ್ಲಿ, ಸ್ಥಿರ ಅಂತರ, ಸೊ ಇವುಗಳ ಅಂತರ ಏನಾಗಿರ್ಬೇಕು ಮಕ್ಕಳೇ? ಸ್ಥಿರವಾಗಿರಬೇಕು. ಸ್ಥಿರ ಅಂತರದಲ್ಲಿ ಚಲಿಸುತ್ತಿರುವ ಬಿಂದುಗಳ ಪಥ, ಸೊ ಇದನ್ನ ಏನಂತ ಹೇಳ್ತೇವೆ ಮಕ್ಕಳೇ? ವೃತ್ತ ಅಂತ ಹೇಳ್ತೇವೆ. ಹಾಗಾದ್ರೆ ಈ ವೃತ್ತದಲ್ಲಿ ಮುಖ್ಯವಾಗಿ ಈ ವೃತ್ತ ಎಷ್ಟು ಭಾಗಗಳನ್ನ ಒಳಗೊಂಡಿರುತ್ತೆ ಮಕ್ಕಳೇ? ವೃತ್ತ, ಸೊ ಇಲ್ಲಿ ಈ ಒಂದು ಚಿತ್ರವನ್ನ ಗಮನಿಸಿ. ಇಲ್ಲಿ ಕೆಂಪು ರೇಖೆ, ಸೊ ಇಲ್ಲಿ ಒಂದು ವೃತ್ತ ಇದೆ ಅಲ್ವಾ? ಸೊ ಈ ವೃತ್ತದಲ್ಲಿ ಹಸಿರು ಭಾಗ ಅಂದ್ರೆ ಟೋಟಲ್ ಆಗಿ ಸಮತಲವನ್ನ ಕನ್ಸಿಡರ್ ಮಾಡಿದ್ರೆ, ಸೊ ಇಲ್ಲಿ ವೃತ್ತದ ಹೊರಭಾಗ ಆಗತ್ತೆ ಇದು ಮಕ್ಕಳೇ. ಸೊ ಇಲ್ಲಿ ಹಸಿರು ಭಾಗ, ಅದ್ರ ಜೊತೆಗೆ ಈ ಟೋಟಲ್ ಈ ಒಂದು ಸಮತಲ, ಸೊ ಇದನ್ನ ಏನಂತ ಹೇಳ್ತೇವೆ? ವೃತ್ತದ ಹೊರಭಾಗ ಅಂತ ಹೇಳ್ತೇವೆ. ಸೊ ಅದೇ ರೀತಿ ಈ ವೃತ್ತದಿಂದ ಒಳಗಡೆ, ಸೊ ಇದು ವೃತ್ತ ಅಲ್ವಾ? ಸೊ ಇದು ಒಂದು ವೃತ್ತ, ಸೊ ಇದರ ಒಳಭಾಗವನ್ನ ಏನಂತ ಹೇಳ್ತೇವೆ ಮಕ್ಕಳೇ? ವೃತ್ತದ ಒಳಭಾಗ ಅಂತ ಹೇಳ್ತೇವೆ. ವೃತ್ತದ ಒಳಭಾಗ ಅಂತ ಹೇಳ್ತೇವೆ. ಸೊ ಈ ಹಸಿರು ಬಣ್ಣದಿಂದ ಆವೃತವಾಗಿರುವ ಭಾಗವನ್ನ ವೃತ್ತದ ಹೊರಭಾಗ ಅಂತ ಹೇಳ್ತೇವೆ.
ಸೊ ಈ ಕೆಂಪು ಬಣ್ಣದಿಂದ ಆವೃತವಾಗಿರೋದು ವೃತ್ತ ಆಯ್ತು. ಹಾಗಾದ್ರೆ ಈ ವೃತ್ತವನ್ನ ಮೇನ್ 3 ಭಾಗಗಳನ್ನಾಗಿ ವಿಭಾಗಿಸ್ತೇವೆ. ವೃತ್ತದ ಹೊರಭಾಗ, ವೃತ್ತದ ಒಳಭಾಗ ಮತ್ತು ವೃತ್ತ ಅಲ್ವಾ. ಸೊ ಅದೇ ರೀತಿ ನಿಮ್ಗೆ ವೃತ್ತ ಅಂದ್ರೆ ಏನು ಅಂತ ಗೊತ್ತಾಯ್ತು. ಮ್ಯಾಥಮೆಟಿಕಲಿ ಗಣಿತದಲ್ಲಿ ಯಾವ ರೀತಿ ಇದನ್ನ ವ್ಯಾಖ್ಯಾನಿಸ್ತೇವೆ ಅನ್ನೋದು ಅರ್ಥ ಆಗಿದೆ. ಸೊ ನೀವ್ ಈಗಾಗಲೇ ವೃತ್ತಕ್ಕೆ ಸಂಬಂಧಿಸಿದಂತಹ ಕೆಲವು ಪರಿಕಲ್ಪನೆಗಳನ್ನ ಹಿಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡಿದೀರ ಅಲ್ವಾ. ಸೊ ಅದನ್ನ ಒಮ್ಮೆ ಪುನರ್ಮನನ ಮಾಡ್ಕೊಂಡು ಬರೋಣ. ಸೊ ಈ ವೃತ್ತದಲ್ಲಿ ಯಾವ ಯಾವ ಭಾಗಗಳಿರತ್ತೆ, ಸೊ ಯಾವ ಯಾವ ಮೇನ್ ಕಾನ್ಸೆಪ್ಟ್ಗಳು, ಪದಗಳನ್ನ ಇರತ್ತೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಬರೋಣ. ಸೊ ಅದಕ್ಕೂ ಮೊದಲು ಈಗ ವೃತ್ತ ಅಲ್ವಾ. ಸೊ ವೃತ್ತವನ್ನ ದಿನನಿತ್ಯ ಜೀವನದಲ್ಲಿ ಎಲ್ಲೆಲ್ಲಿ ಬಳಸ್ತೀರಾ ಅನ್ನೋದನ್ನ ನೋಡಿದ್ರಿ. ಬಟ್ ಇಲ್ಲಿ ವೃತ್ತ, ಸೊ ಈ ವೃತ್ತವನ್ನ ಹೇಗೆ ರಚಿಸ್ತೇವೆ, ಯಾವ ಯಾವ ವಿಧದಲ್ಲಿ ನಾವು ವೃತ್ತವನ್ನ ರಚಿಸ್ಲಿಕ್ಕೆ ಸಾಧ್ಯ ಇದೆ ಮಕ್ಕಳೇ? ಸೊ ಹೇಗ್ ರಚಿಸ್ತೀರಾ? ನೀವು ಶಾಲೆಗಳಲ್ಲೆಲ್ಲ ನಿಮ್ ಟೀಚರ್ಸ್ ವೃತ್ತವನ್ನ ಬಿಡಿಸ್ತೀಯ ಅಂತ ಹೇಳ್ತಾರೆ. ಸೊ ಆಗ ಯಾವ ಯಾವ ವಿಧದಲ್ಲಿ ನೀವು ವೃತ್ತವನ್ನ ಬಿಡಿಸ್ತಿದ್ರಿ ಹೇಳ್ಬೋದಾ? ನೋಡಿ ಮಕ್ಕಳೇ, ನಿಮ್ಗೆ ಕೈವಾರದ ಈ ಒಂದು ಕಂಪಾಸಿನ ಸಹಾಯದಿಂದ ವೃತ್ತವನ್ನ ಬಿಡಿಸ್ತಾ ಇದ್ರಿ ಅಲ್ವಾ. ಸೊ ಕೆಲವೊಂದು ಸಂದರ್ಭದಲ್ಲಿ ಕೈವಾರ ಕಂಪಾಸ್ಗಳು ಸಿಗದೇ ಇದ್ದಾಗ ಏನ್ ಮಾಡ್ತಾ ಇದ್ರಿ ನೀವು? ಬಳೆಗಳ ಸಹಾಯದಿಂದ ವೃತ್ತವನ್ನ ಬಿಡಿಸ್ತಾ ಇದ್ರಿ ಅಲ್ವಾ. ಸೊ ಅದೇ ರೀತಿ ಕೆಲವೊಂದು ಸಂದರ್ಭದಲ್ಲಿ ಎಲ್ಲೋ ಹೊರಗಡೆ ಹೋಗಿರ್ತೀರ, ಆವಾಗ ಕಾಲ್ಬೆರಳು ಮತ್ತು ಈ ಒಂದು ಕಾಲಿನ ಬೆರಳುಗಳ ಸಹಾಯದಿಂದ ವೃತ್ತವನ್ನ ಬಿಡಿಸ್ತಿದ್ರಿ. ಅದೇ ರೀತಿ ಸೂಜಿ, ದಾರ, ಸೊ ಇವುಗಳ ಸಹಾಯದಿಂದನೂ ಕೂಡ ವೃತ್ತವನ್ನ ಬಿಡಿಸ್ತಿದ್ರಿ ಅಲ್ವಾ. ಸೊ ಈ ರೀತಿಯಾಗಿ ಅನೇಕ ವಿಧದಲ್ಲಿ ನಾವೇನ್ ಮಾಡ್ತೇವೆ ಮಕ್ಕಳೇ? ವೃತ್ತವನ್ನ ಬಿಡಿಸ್ತೇವೆ. ಸೊ ಈಗ ಈ ವೃತ್ತ ಅನ್ನೋ ಕಾನ್ಸೆಪ್ಟ್ ಹುಟ್ಕೊಂಡಿದೆ ಹೇಗೆ? ಚಕ್ರ, ಯಾವಾಗ ನಮ್ಮ ಒಂದು ನಾಗರಿಕತೆಯಲ್ಲಿ ಚಕ್ರಗಳು ಉದ್ಭವ ಆಯ್ತಲ್ವಾ, ಸೊ ಆವಾಗಿಂದ ಈ ವೃತ್ತ ಅನ್ನೋ ಒಂದು ಕಾನ್ಸೆಪ್ಟ್ಗಳು ಬರ್ತಾ ಹೋಯ್ತು. ಸೊ ಅದೇ ರೀತಿ ನಮ್ಮ ದಿನನಿತ್ಯ ಜೀವನದಲ್ಲಿ ವೃತ್ತಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ವಿಧದಲ್ಲಿ ಉದಾಹರಣೆಗಳನ್ನ ನೋಡ್ತೀವಿ ನಾವು ಅಲ್ವಾ. ಸೊ ಈಗ ನಾವು ಇವತ್ತಿನ ತರಗತಿಯಲ್ಲಿ ಈ ವೃತ್ತಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಯಾವ ಪರಿಕಲ್ಪನೆಗಳನ್ನ ಅಭ್ಯಾಸ ಮಾಡ್ತೇವೆ ಅನ್ನೋದನ್ನ ನೋಡೋಣ ಮಕ್ಕಳೇ. ಸೊ ಪರಿಕಲ್ಪನೆಗಳು, ವೃತ್ತದ ಭಾಗಗಳು. ಸೊ ಮೊದಲನೇದಾಗಿ ವೃತ್ತದ ಭಾಗಗಳನ್ನ ಅಭ್ಯಾಸ ಮಾಡ್ತೇವೆ. ಎರಡನೇದಾಗಿ ಪ್ರಮೇಯ 10.1. ಸೊ ಈ ಒಂದು ಪ್ರಮೇಯವನ್ನ ಅಭ್ಯಾಸ ಮಾಡ್ತೇವೆ. ಅದೇ ರೀತಿ ಪ್ರಮೇಯ 10.2. ಸೊ ಅದೇ ರೀತಿ ಈ ಪ್ರಮೇಯಕ್ಕೆ ಸಂಬಂಧಪಟ್ಟ ಹಾಗೆ, ಅದೇ ರೀತಿ ವೃತ್ತಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಉದಾಹರಣೆಗಳನ್ನ, ಸಮಸ್ಯೆಗಳನ್ನ ನಾವು ಬಿಡಿಸ್ತೇವೆ ಮಕ್ಕಳೇ. ಹಾಗಾದ್ರೆ ಮೊದಲನೇ ಪರಿಕಲ್ಪನೆಯನ್ನ ಅಭ್ಯಾಸ ಮಾಡೋಣ ಅಲ್ವಾ. ನೋಡಿ, ವೃತ್ತದ ಭಾಗಗಳು. ಸೊ ವೃತ್ತ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಈಗ ನಾವೇನ್ ಮಾಡೋಣ? ಮೊದಲನೇ ಪರಿಕಲ್ಪನೆ ಯಾವುದು? ವೃತ್ತದ ಭಾಗಗಳನ್ನ ನೋಡೋಣ ಮಕ್ಕಳೇ. ನೋಡಿ, ವೃತ್ತದ ಪ್ರಮುಖ ಭಾಗಗಳು. ಸೊ ನೋಡಿ, ಇಲ್ಲಿ ಒಂದು ವೃತ್ತವನ್ನ ಕೊಟ್ಟಿದ್ದಾರೆ. ಒಂದು ವೃತ್ತ. ಇಲ್ಲಿ ವೃತ್ತ ಅಂದ್ರೆ ಏನ್ ಹೇಳಿದೀವಿ ಮಕ್ಕಳೇ? ಸ್ಥಿರ ಬಿಂದುವಿನಿಂದ ಸ್ಥಿರ ಅಂತರದಲ್ಲಿ ಇರುವ ಬಿಂದುಗಳ ಪಥವನ್ನೇ ಏನಂತ ಹೇಳ್ತೇವೆ? ವೃತ್ತ ಅಂತ ಹೇಳ್ತೇವೆ. ಹಾಗಾದ್ರೆ ಈ ಸ್ಥಿರ ಬಿಂದು ಇದೆ ಅಲ್ವಾ, ಸೊ ಈ ಸ್ಥಿರ ಬಿಂದು, ಸೊ ಇದನ್ನ ಓ ಅಂತ ಹೇಳ್ತೇನೆ. ಸೊ ಇದನ್ನ ಏನಂತ ಹೇಳ್ತೇವೆ ಮಕ್ಕಳೇ? ವೃತ್ತ ಕೇಂದ್ರ ಅಂತ ಹೇಳ್ತೇವೆ. ಸೊ ಈ ಓ ಅನ್ನೋದು ಏನು ಮಕ್ಕಳೇ? ವೃತ್ತ ಕೇಂದ್ರವಾಗಿದೆ. ಸೊ ಹಾಗಾದ್ರೆ ಓ ಏನಾಯ್ತು ಮಕ್ಕಳೇ? ವೃತ್ತ ಕೇಂದ್ರ ಆಗತ್ತೆ ಅಲ್ವಾ. ಸೊ ಅದೇ ರೀತಿ ಓ ಮತ್ತು ಇಲ್ಲಿ ಎ ಅಂತ ಗುರುತಿಸ್ತೇನೆ. ಸೊ ಈ ಸ್ಥಿರ ಬಿಂದು ಮತ್ತು ವೃತ್ತದ ಮೇಲಿನ ಯಾವುದಾದರೂ ಒಂದು ಬಿಂದು. ಸೊ ಇಲ್ಲಿ ಇದೊಂದು ಬಿಂದುವನ್ನ, ವೃತ್ತದ ಮೇಲೆ ಒಂದು ಬಿಂದುವನ್ನ ಗುರುತಿಸ್ತೇನೆ. ಸೊ ಇದನ್ನ ಎ ಅಂತ ಹೆಸರಿಸ್ತೇನೆ. ಸೊ ಇಲ್ಲಿ ಓ ಮತ್ತು ಎ ಅನ್ನ ಸೇರಿಸ್ತಾ ಇದ್ದೇನೆ.
ಸೊ ಹಾಗಾದ್ರೆ ಇಲ್ಲಿ ವೃತ್ತ ಕೇಂದ್ರ ಮತ್ತು ವೃತ್ತದ ಯಾವುದಾದರೂ ಒಂದು ಬಿಂದು, ವೃತ್ತದ ಮೇಲಿನ ಯಾವುದಾದರೂ ಒಂದು ಬಿಂದು, ಸೊ ಇವುಗಳ ನಡುವಿನ ಅಂತರವನ್ನ ಏನಂತ ಹೇಳ್ತೇವೆ ಮಕ್ಕಳೇ? ತ್ರಿಜ್ಯ ಅಂತ ಹೇಳ್ತೇವೆ. ಹಾಗಾದ್ರೆ ಇಲ್ಲಿ OA ಏನಾಗತ್ತೆ ಹೇಳಿ? ವೃತ್ತದ ತ್ರಿಜ್ಯ ಆಗತ್ತೆ ಮಕ್ಕಳೇ, ಅಲ್ವಾ? ಸೊ ಏನು ಹೇಳತ್ತೆ? ವೃತ್ತದ ತ್ರಿಜ್ಯ ಅಂದ್ರೆ ಏನು ಹೇಳಿ? ಸ್ಥಿರ ಬಿಂದುವಿನಿಂದ ವೃತ್ತದ ಮೇಲಿನ ಯಾವುದಾದರೂ ಒಂದು ಬಿಂದು, ಸೊ ಇವುಗಳನ್ನು ಸೇರಿಸುವ ರೇಖೆ, ಇವುಗಳನ್ನ ಏನಂತ ಹೇಳ್ತೇವೆ ಮಕ್ಕಳೇ? ತ್ರಿಜ್ಯ ಅಂತ ಹೇಳ್ತೇವೆ. ಹಾಗಾದ್ರೆ ಈ ವೃತ್ತದಲ್ಲಿ OA ಏನಾಗಿದೆ ಹೇಳಿ? ತ್ರಿಜ್ಯ ಆಗಿದೆ. O ಏನಾಗಿದೆ? ವೃತ್ತ ಕೇಂದ್ರ ಅಥವಾ ಸ್ಥಿರ ಬಿಂದು. ಇದನ್ನ ವೃತ್ತ ಕೇಂದ್ರ ಅಂತ ಹೇಳ್ತೇವೆ. ಸೊ ಇವುಗಳನ್ನೆಲ್ಲ ನೀವು ಕಲ್ತಿದ್ದೀರಾ, ಬಟ್ ಹಾಗೆ ಅದನ್ನ ಮರ್ತಿರ್ತೀರಾ ಕೂಡ. ಹಾಗಾಗಿ ಇದನ್ನೆಲ್ಲ ನೆನಪಿನಲ್ಲಿ ಇಟ್ಕೊಂಡ್ರೆ ಸೊ ಮುಂದೆ ನಾನು ಈ ಪ್ರಮೇಯವನ್ನ ಹೇಳುವಾಗ ಅಥವಾ ಅಭ್ಯಾಸ ಲೆಕ್ಕಗಳನ್ನ ಹೇಳುವಾಗ ಸೊ ಇವುಗಳೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಮಕ್ಕಳೇ. ಓಕೆ, ಸೊ ಈಗ ವೃತ್ತ ಕೇಂದ್ರ ಅಂದ್ರೆ ಏನಂತ ಅರ್ಥ ಆಗಿದೆ, ತ್ರಿಜ್ಯ ಅಂದ್ರೆ ಏನು ಅಂತ ಅರ್ಥ ಆಗಿದೆ. ಸೊ ಈಗ ನಾವೇನ್ ಮಾಡೋಣ, ಒಂದು ಕೇಂದ್ರದ ಮೂಲಕ ಇಲ್ಲೊಂದು ರೇಖೆ ಹಾದು ಹೋಗ್ತಾ ಇದೆ ಅಲ್ವಾ? ಇಲ್ಲೊಂದು ರೇಖೆ ಹಾದು ಹೋಗ್ತಾ ಇದೆ. ಹಾಗಾದ್ರೆ ವೃತ್ತದ ಪರಿಧಿಯ ಮೇಲಿನ ಯಾವುದಾದರೂ ಎರಡು ಬಿಂದುಗಳು, ಅವುಗಳು ಏನಾಗ್ತಾ ಇದೆ ಮಕ್ಕಳೇ? ಅವುಗಳನ್ನ ಒಂದು ರೇಖೆಯ ಮೂಲಕ ಸೇರಿಸ್ತಾ ಇದ್ದೇವೆ. ಸೊ ಆ ರೇಖೆ ಏನಾಗ್ತಾ ಇದೆ ಹೇಳಿ? ಕೇಂದ್ರದ ಮೂಲಕ ಹಾದು ಹೋಗ್ತಾ ಇದೆ. ನೋಡಿ ಇಲ್ಲಿ ಇದನ್ನ CD ಅಂತ ಹೆಸರಿಸ್ತಾ ಇದ್ದೇನೆ. ಸೊ ಇಲ್ಲಿ C ಮತ್ತು D ಗಳು ಏನಾಯ್ತು ಮಕ್ಕಳೇ? ವೃತ್ತದ ಮೇಲಿನ ಎರಡು ಬಿಂದುಗಳು. ಸೊ ಇವುಗಳನ್ನ ಸೇರಿಸಿದಾಗ ಸೊ ಈ ರೇಖೆ ಏನಾಗತ್ತೆ? ವೃತ್ತ ಕೇಂದ್ರದ ಮೂಲಕ ಹಾದು ಹೋಗತ್ತೆ. ಸೊ ಹಾಗಾಗಿ ಈ CD ಏನಾಗತ್ತೆ ಹೇಳಿ? ವೃತ್ತದ ವ್ಯಾಸ. ಸೊ ಇದೇನಾಗತ್ತೆ? ವೃತ್ತದ ವ್ಯಾಸ ಆಗತ್ತೆ. ಹಾಗಾದ್ರೆ ವೃತ್ತದ ವ್ಯಾಸ ಅಂದ್ರೆ ಏನ್ ಹೇಳತ್ತೆ ಹೇಳಿ? ವೃತ್ತ ಪರಿಧಿಯ ಮೇಲಿನ ಎರಡು ಬಿಂದುಗಳು, ಆದರೆ ಅವುಗಳು ಏನಾಗ್ತಾ ಇರಬೇಕು? ಕೇಂದ್ರದ ಮೂಲಕ ಹಾದು ಹೋಗ್ಬೇಕು. ಸೊ ಇದನ್ನ ಏನಂತ ಹೇಳ್ತೇವೆ ನಾವು? ವೃತ್ತದ ವ್ಯಾಸ ಅಂತ ಹೇಳ್ತೇವೆ. ಸೊ ಅದೇ ರೀತಿ ವೃತ್ತವನ್ನು ಆವರಿಸಿರುವ ರೇಖೆ ನೋಡಿ, ಇದು ವೃತ್ತ, ಈ ವೃತ್ತವನ್ನ ಆವರಿಸಿರುವ ರೇಖೆ. ಸೊ ಇದು, ಸೊ ಇದನ್ನ ಏನಂತ ಹೇಳ್ತೇವೆ ನಾವು? ವೃತ್ತ ಪರಿಧಿ ಅಂತ ಹೇಳ್ತೇವೆ. ವೃತ್ತವನ್ನು ಆವರಿಸಿರುವ ರೇಖೆಯನ್ನು ಅಥವಾ ವಕ್ರ ರೇಖೆ ಅಂತ ಹೇಳ್ತೇವೆ ಮಕ್ಕಳು. ಇದೊಂದು ಸ್ಟ್ರೇಟ್ ಅಲ್ಲ, ವಕ್ರವಾಗಿರತ್ತೆ. ಸೊ ಈ ವಕ್ರ ರೇಖೆಯನ್ನ ಏನಂತ ಹೇಳ್ತೇವೆ? ವೃತ್ತ ಪರಿಧಿ ಅಂತ ಹೇಳ್ತೇವೆ. ಓಕೆ, ಸೊ ಈಗ ನಿಮ್ಗೆ ವೃತ್ತ ಕೇಂದ್ರ ಅಂದ್ರೆ ಗೊತ್ತಾಯ್ತು, ವೃತ್ತದ ತ್ರಿಜ್ಯ, ವೃತ್ತ ಕೇಂದ್ರ ಮತ್ತು ವೃತ್ತದ ಮೇಲಿನ ಯಾವುದಾದರೂ ಒಂದು ಬಿಂದುಗಳ ನಡುವಿನ ಅಂತರವನ್ನ ಏನಂತ ಹೇಳ್ತೇವೆ? ತ್ರಿಜ್ಯ ಅಂತ ಹೇಳ್ತೇವೆ. ಸೊ ಅದೇ ರೀತಿ ವೃತ್ತದ ಪರಿಧಿಯ ಮೇಲಿನ ಎರಡು ಬಿಂದುಗಳನ್ನ ಸೇರಿಸುವ ರೇಖೆ, ಸೊ ಅವುಗಳು ಏನಾಗ್ತಾ ಇರಬೇಕು? ಕೇಂದ್ರದ ಮೂಲಕ ಹಾದು ಹೋಗ್ತಾ ಇರಬೇಕು. ಸೊ ಅದನ್ನ ಏನಂತ ಹೇಳ್ತೇವೆ ಮಕ್ಕಳೇ? ವ್ಯಾಸ ಅಂತ ಹೇಳ್ತೇವೆ. ಅದೇ ರೀತಿ ಇಲ್ಲಿ ಇನ್ನೊಂದು ರೇಖೆ ಇದೆ ನೋಡಿ, ಇದನ್ನ EF ಅಂತ ಗುರುತಿಸ್ತೇನೆ. EF ಇದು CD ಏನಾಯ್ತು? ವೃತ್ತದ ವ್ಯಾಸ. OA ಏನಾಗಿದೆ? ವೃತ್ತದ ತ್ರಿಜ್ಯ ಆಗಿದೆ. O ಏನಾಗಿದೆ ಮಕ್ಕಳೇ? ವೃತ್ತ ಕೇಂದ್ರ ಆಗಿದೆ. ಹಾಗಾದ್ರೆ ಇಲ್ಲಿ EF ಅಲ್ವಾ? ಸೊ EF ಏನಾಗಿದೆ? ವೃತ್ತದ ಜ್ಯ ಆಗಿದೆ ಮಕ್ಕಳೇ. ಸೊ ಇದನ್ನ ಏನಂತ ಹೇಳ್ತೇವೆ ನಾವು? ಜ್ಯ ಅಂತ ಹೇಳ್ತೇವೆ. ವೃತ್ತದ ಮೇಲಿನ ಯಾವುದಾದರೂ ಎರಡು ಬಿಂದುಗಳನ್ನ ಸೇರಿಸುವ ರೇಖಾಖಂಡವನ್ನ ಏನಂತ ಹೇಳ್ತೇವೆ? ಜ್ಯ ಅಂತ ಹೇಳ್ತೇವೆ. ಹಾಗಾದ್ರೆ ಇಲ್ಲಿ EF ಏನಾಗಿದೆ ಹೇಳಿ? ವೃತ್ತದ
ಜ್ಯ ಆಗಿದೆ. ಓಕೆ, ಸೊ ಈಗ ವೃತ್ತದ ಜ್ಯ ಅಂದ್ರೆ ಏನು ಅಂತ ಅರ್ಥ ಆಗಿದೆ. ವೃತ್ತದ ಮೇಲಿನ ಯಾವುದಾದ್ರೂ ಎರಡು ಬಿಂದುಗಳನ್ನ ಸೇರಿಸುವ ರೇಖಾಖಂಡವನ್ನ ಏನಂತ ಹೇಳ್ತೇವೆ? ವೃತ್ತದ ಜ್ಯ ಅಂತ ಹೇಳ್ತೇವೆ. ಹಾಗಾದ್ರೆ ಇಲ್ಲೊಂದು ನೋಡಿ ಕಪ್ಪು ಗೆರೆ ಇದೆ ಅಲ್ವಾ? ಸೊ ಈ ಒಂದು ಭಾಗವನ್ನ ಏನಂತ ಹೇಳ್ತೇವೆ ನಾವು? ಕಂಸ ಅಂತ ಹೇಳ್ತೇವೆ. ವೃತ್ತದ ಪರಿಧಿಯ ಮೇಲಿನ ಒಂದು ಭಾಗ. ಸೊ ಇಲ್ಲಿ ಕಂಪ್ಲೀಟ್ ರೆಡ್ ಇದೆ ಅಲ್ವಾ? ಸೊ ಇದನ್ನ ಏನಂತ ಹೇಳ್ತೇವೆ ಮಕ್ಕಳೇ? ವೃತ್ತದ ಪರಿಧಿ ಅಂತ ಹೇಳ್ತಾ ಇದ್ದೇವೆ. ಹಾಗಾದ್ರೆ ಇಲ್ಲಿ ಈ ವೃತ್ತದ ಪರಿಧಿಯ ಮೇಲಿನ ಒಂದು ಭಾಗವನ್ನ ಏನಂತ ಹೇಳ್ತೇವೆ ನಾವು? ಕಂಸ ಅಂತ ಕರಿತೇವೆ. ಹಾಗಾದ್ರೆ ಇಲ್ಲಿ ಇದನ್ನ MN ಅಂತ ತಗೊಂಡ್ರೆ, ಸೊ ಈ MN ಏನಾಗಿದೆ ಹೇಳಿ? ವೃತ್ತದ ಕಂಸ ಆಗಿದೆ. ಓಕೆ, ಸೊ ಈಗ ನಿಮ್ಗೆ ಈ ಒಂದು ವೃತ್ತದ ಪ್ರಮುಖ ಭಾಗಗಳು ಗೊತ್ತಾಗಿದೆ ಅಲ್ವಾ? ಸೊ ಯಾವ್ದ್ಯಾವ್ದು? ಮೊದಲನೇದಾಗಿ ವೃತ್ತ ಕೇಂದ್ರ ಅಲ್ವಾ? ಸೊ ಇದೇನಾಗಿದೆ ಮಕ್ಕಳೇ? O ಅನ್ನೋದು ಏನಾಯ್ತು? ವೃತ್ತ ಕೇಂದ್ರ, ಸ್ಥಿರ ಬಿಂದು. ಸೊ ಇದನ್ನ ಏನಂತ ಹೇಳ್ತೇವೆ? ವೃತ್ತ ಕೇಂದ್ರ ಅಂತ ಹೇಳ್ತೇವೆ. ಅದೇ ರೀತಿ OA, ಸೊ ಇದೇನಾಗುತ್ತೆ ಹೇಳಿ? ಸ್ಥಿರ ಬಿಂದು ಮತ್ತು ಅಂದ್ರೆ ವೃತ್ತ ಕೇಂದ್ರದಿಂದ ವೃತ್ತದ ಮೇಲಿನ ಒಂದು ಬಿಂದು, ಸೊ ಇವುಗಳ ನಡುವಿನ ಅಂತರ, ಇದನ್ನ ಏನಂತ ಹೇಳ್ತೇವೆ ನಾವು? ವೃತ್ತದ ತ್ರಿಜ್ಯ ಅಂತ ಹೇಳ್ತೇವೆ. ಹಾಗಾದ್ರೆ ಇಲ್ಲಿ ವೃತ್ತದ ಪರಿಧಿಯ ಮೇಲಿನ ಯಾವುದಾದರೂ ಎರಡು ಬಿಂದುಗಳನ್ನ ಸೇರಿಸುವ ರೇಖೆ, ಸೊ ಆ ರೇಖೆ ಏನಾಗ್ತಾ ಇರ್ಬೇಕು ಮಕ್ಕಳೇ? ಕೇಂದ್ರದ ಮೂಲಕ ಹಾದು ಹೋಗ್ತಾ ಇದ್ರೆ, ಸೊ ಅದನ್ನ ಏನಂತ ಹೇಳ್ತೇವೆ ನಾವು? ವೃತ್ತದ ವ್ಯಾಸ ಅಂತ ಹೇಳ್ತೇವೆ. ಅದೇ ರೀತಿ ವೃತ್ತದ ಮೇಲಿನ ಯಾವುದಾದರೂ ಎರಡು ಬಿಂದುಗಳನ್ನ ಸೇರಿಸುವ ರೇಖಾಖಂಡವನ್ನ ಏನಂತ ಹೇಳ್ತೇವೆ? ವೃತ್ತದ ಜ್ಯ ಅಂತ ಹೇಳ್ತೇವೆ. ವೃತ್ತದ ಜ್ಯ. ಅದೇ ರೀತಿ EF, ಸೊ ಇಲ್ಲಿ ವೃತ್ತದ ಪರಿಧಿಯ ಮೇಲಿನ ಒಂದು ಭಾಗವನ್ನ ಏನಂತ ಹೇಳ್ತೇವೆ? ವೃತ್ತದ ಕಂಸ ಅಂತ ಹೇಳ್ತೇವೆ. ಹಾಗಾದ್ರೆ ಇಲ್ಲಿ EF ಏನಾಗಿದೆ ಹೇಳಿ? ಕಂಸ. O ಏನಾಗಿದೆ? ಕೇಂದ್ರ. ಅದೇ ರೀತಿ OA ಏನಾಗಿದೆ? ವೃತ್ತದ ತ್ರಿಜ್ಯ. ಅದೇ ರೀತಿ CD ಏನಾಗಿದೆ ಹೇಳಿ? ವೃತ್ತದ ವ್ಯಾಸ. ಅದೇ ರೀತಿ MN ಏನಾಗಿದೆ? ವೃತ್ತದ ಜ್ಯ ಆಗಿದೆ. ಓಕೆ, ಸೊ ಇಷ್ಟು ವೃತ್ತದ ಪ್ರಮುಖ ಭಾಗಗಳು. ಹಾಗಾದ್ರೆ ಈಗ ವೃತ್ತ ಕೇಂದ್ರ, ಸೊ ವೃತ್ತ ಕೇಂದ್ರದ ಮತ್ತು ವೃತ್ತದ ಯಾವುದಾದರೂ ಒಂದು ಬಿಂದು, ಇವುಗಳ ನಡುವಿನ ದೂರವನ್ನ ಏನಂತ ಹೇಳ್ತೀವಿ? ತ್ರಿಜ್ಯ ಅಂತ ಹೇಳ್ತೀವಿ. ಹಾಗಾದ್ರೆ ಈ ವೃತ್ತದಲ್ಲಿ ಎಳೆಯಬಹುದಾದ ತ್ರಿಜ್ಯಗಳ ಸಂಖ್ಯೆ ಎಷ್ಟು ಮಕ್ಕಳೇ? ಯೋಚಿಸ್ತೀರಾ? ಸೊ ನೋಡಿ ಇಲ್ಲಿ ಈ ಒಂದು ವೃತ್ತ, ಸೊ ಇದು ಸ್ಥಿರ ಬಿಂದು. ಸೊ ಇಲ್ಲಿ ಸ್ಥಿರ ಬಿಂದುವಿನಿಂದ ವೃತ್ತದ ಮೇಲಿನ ಯಾವುದಾದರೂ ಒಂದು ಬಿಂದು OA, ಸೊ ಇದು ತ್ರಿಜ್ಯ. ಅದೇ ರೀತಿ O ಇಂದ P ಬಿಂದು, ಇದು ತ್ರಿಜ್ಯ ಆಗತ್ತೆ. ಸೊ OC ಅಂತ ತಗೊಂಡ್ರೆ ಇದು ತ್ರಿಜ್ಯ ಆಗತ್ತೆ. ಸೊ OD ಅಂತ ತಗೊಂಡ್ರೆ ಇದು ತ್ರಿಜ್ಯ ಆಗತ್ತೆ. ಹಾಗಾದ್ರೆ ವೃತ್ತದಲ್ಲಿ ನಾವು ಎಷ್ಟು ತ್ರಿಜ್ಯಗಳನ್ನ ಎಳೆಯಬಹುದು ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಏನಾಗತ್ತೆ ಹೇಳಿ ಮಕ್ಕಳೇ? ಅಪರಿಮಿತ. ಓಕೆ, ಸೊ ನಾವು ಒಂದು ವೃತ್ತದಲ್ಲಿ ಅಪರಿಮಿತ ಸಂಖ್ಯೆಯ ತ್ರಿಜ್ಯಗಳನ್ನ ಎಳೆಯಬಹುದು ಮಕ್ಕಳೇ. ಓಕೆ, ಹಾಗಾದ್ರೆ ವೃತ್ತದಲ್ಲಿ ಎಳೆಯಬಹುದಾದ
ತ್ರಿಜ್ಯಗಳ ಸಂಖ್ಯೆ. ಉತ್ತರ ಅಪರಿಮಿತ ಸಂಖ್ಯೆಯ ತ್ರಿಜ್ಯಗಳನ್ನ ಎಳೆಯಬಹುದು. ಹಾಗಾದ್ರೆ ಇಲ್ಲಿ ವ್ಯಾಸ ಮತ್ತು ತ್ರಿಜ್ಯಗಳ ನಡುವಿನ ಸಂಬಂಧ, ಸೊ ಇದನ್ನ ಹೇಳ್ಬೇಕು ನಾವು. ಸೊ ನಿಮ್ಗೆ ಈಗಾಗಲೇ ವ್ಯಾಸ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡಿದ್ದೀರಾ ಮತ್ತು ತ್ರಿಜ್ಯ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀರಾ. ಸೊ ತ್ರಿಜ್ಯ ಅಂದ್ರೆ ಸ್ಥಿರ ಬಿಂದು ಮತ್ತು ವೃತ್ತದ ಮೇಲಿನ ಬಿಂದು, ಸೊ ಇವುಗಳ ನಡುವಿನ ಅಂತರವನ್ನ ಏನಂತ ಹೇಳ್ತೇವೆ, ತ್ರಿಜ್ಯ ಅಂತ ಹೇಳ್ತೇವೆ. ಅದೇ ರೀತಿ ವ್ಯಾಸ ಅಂದ್ರೆ ಏನು, ವೃತ್ತದ ಪರಿಧಿಯ ಮೇಲಿನ ಎರಡು ಬಿಂದುಗಳು, ಅವುಗಳನ್ನು ಸೇರಿಸುವ ರೇಖಾಖಂಡ. ಸೊ ಆ ರೇಖೆ ಏನಾಗ್ತಾ ಇರಬೇಕು ಮಕ್ಕಳೇ, ವೃತ್ತ ಕೇಂದ್ರದ ಮೂಲಕ ಹಾದು ಹೋಗ್ತಾ ಇರಬೇಕು. ಸೊ ಇದನ್ನ ಏನಂತ ಹೇಳ್ತೀವಿ, ವ್ಯಾಸ ಅಂತ ಹೇಳ್ತೇವೆ. ಹಾಗಾದ್ರೆ ಇಲ್ಲಿ ಓ ಎ ಏನಾಯ್ತು ಹೇಳಿ, ತ್ರಿಜ್ಯ ಆಯ್ತು. ಅದೇ ರೀತಿ ಓ ಬಿ ಕೂಡ ಏನಾಗತ್ತೆ ಹೇಳಿ, ತ್ರಿಜ್ಯವಾಗತ್ತೆ. ಅದೇ ರೀತಿ ಓ ಸಿ ಕೂಡ ಏನಾಗತ್ತೆ ಹೇಳಿ, ತ್ರಿಜ್ಯವಾಗತ್ತೆ. ಹಾಗಾದ್ರೆ ಇಲ್ಲಿ ಓ ಸಿ ಬಿ ಅನ್ನ, ಸಿ ಬಿ ಏನಾಗಿದೆ ವ್ಯಾಸ, ಇಲ್ಲಿ ಓ ಬಿ ಏನಾಗಿದೆ ತ್ರಿಜ್ಯ, ಪ್ಲಸ್ ಸಿಒ ಏನಾಗಿದೆ ತ್ರಿಜ್ಯವಾಗಿದೆ. ಹಾಗಾದ್ರೆ ತ್ರಿಜ್ಯವನ್ನ 2 ಬಾರಿ ಗುಣಿಸಿದಾಗ ಏನ್ ಬರುತ್ತೆ ನಮ್ಗೆ, ವ್ಯಾಸ ಸಿಗತ್ತೆ. ಹಾಗಾದ್ರೆ ವ್ಯಾಸವನ್ನ ಏನಂತ ಬರಿಬಹುದು ಮಕ್ಕಳೇ, ತ್ರಿಜ್ಯದ 2 ಪಟ್ಟು ಅಂತ ಬರಿಬಹುದು. ಹಾಗಾದ್ರೆ ಏನಾಗತ್ತೆ ಹೇಳಿ, ವ್ಯಾಸ ಈಕ್ವಲ್ ಟು ಏನಾಗತ್ತೆ 2 ಇಂಟು ತ್ರಿಜ್ಯ ಆಗತ್ತೆ. ಸೊ ವ್ಯಾಸ ಅಂದ್ರೆ ಇಂಗ್ಲಿಷ್ ನಲ್ಲಿ ಇದನ್ನ ಡಯಾಮೀಟರ್ ಅಂತ ಹೇಳ್ತೇವೆ. ಸೊ ಇದನ್ನ ಡಿ ಇಂದ ಡಿನೋಟ್ ಮಾಡಿದ್ರೆ 2 ಇಂಟು ತ್ರಿಜ್ಯವನ್ನ ರೇಡಿಯಸ್ ಅಂತ ಹೇಳ್ತೇವೆ. ಹಾಗಾಗಿ ಇದೇನಾಗುತ್ತೆ ಮಕ್ಕಳೇ, ಆರ್ ಆಗುತ್ತೆ. ಹಾಗಾದ್ರೆ ಡಿ ಇಸ್ ಈಕ್ವಲ್ ಟು ಏನಾಯ್ತು, 2 ಇಂಟು ಆರ್ ಆಗತ್ತೆ. ಹಾಗಾದ್ರೆ ವ್ಯಾಸ ಮತ್ತು ಈ ತ್ರಿಜ್ಯಗಳ ನಡುವಿನ ಸಂಬಂಧವನ್ನ ಹೇಗೆ ಹೇಳ್ತೇವೆ, ಡಿ ಈಕ್ವಲ್ ಟು 2 ಇಂಟು ಆರ್, ಅಂದ್ರೆ ವ್ಯಾಸ ತ್ರಿಜ್ಯದ 2 ಪಟ್ಟಿದೆ ಅಂತ ಹೇಳ್ತೇವೆ. ಅಥವಾ ಆರ್ ಈಕ್ವಲ್ ಟು ಏನಾಗುತ್ತೆ, ಡಿ ಬೈ 2, ತ್ರಿಜ್ಯದ ಅರ್ಧದಷ್ಟು. ಸೊ ವ್ಯಾಸದ ಅರ್ಧದಷ್ಟು ಏನಿರುತ್ತೆ ಮಕ್ಕಳೇ, ತ್ರಿಜ್ಯ ಇರುತ್ತೆ. ಹಾಗಾದ್ರೆ ಆರ್ ಈಕ್ವಲ್ ಟು ಏನಾಗುತ್ತೆ, ಡಿ ಬೈ 2 ಆಗತ್ತೆ. ಉದಾಹರಣೆಗೆ ಒಂದು ವೃತ್ತದ ತ್ರಿಜ್ಯ 4 ಸೆಂಟಿಮೀಟರ್ ಇದೆ ಅಂತ ಭಾವಿಸಿದ್ರೆ, ಸೊ ಇದರ ವ್ಯಾಸ ಏನಾಗುತ್ತೆ ಹೇಳಿ, 8 ಸೆಂಟಿಮೀಟರ್ ಆಗತ್ತೆ. ಅಂದ್ರೆ ತ್ರಿಜ್ಯದ 2 ಪಟ್ಟು ವ್ಯಾಸ ಇರುತ್ತೆ. ಹಾಗಾಗಿ ಏನಾಗುತ್ತೆ 2 ಇಂಟು 4, ಸೊ ಇದೇನಾಗತ್ತೆ ಹೇಳಿ 8 ಸೆಂಟಿಮೀಟರ್ ಆಗತ್ತೆ ಮಕ್ಕಳು. ಸೊ ಇದೇನಾಯ್ತು ವ್ಯಾಸ ಮತ್ತು ತ್ರಿಜ್ಯಗಳ ನಡುವಿನ ಸಂಬಂಧ. ಓಕೆ, ಇವತ್ತಿನ ತರಗತಿಯಲ್ಲಿ ನೀವು ವೃತ್ತ ಎಂದ್ರೆ ಏನು ಅಂತ ತಿಳ್ಕೊಂಡ್ರಿ. ಅದೇ ರೀತಿ ವೃತ್ತವನ್ನ ನಮ್ಮ ದಿನನಿತ್ಯ ಜೀವನದಲ್ಲಿ ಎಲ್ಲೆಲ್ಲಿ ಬಳಸ್ತೀವಿ, ಸೊ ಎಲ್ಲೆಲ್ಲಿ ನಾವು ವೃತ್ತಗಳನ್ನ ಕಾಣ್ತೇವೆ ಅನ್ನೋದನ್ನ ಅಭ್ಯಾಸ ಮಾಡಿದ್ವಿ. ಅದೇ ರೀತಿ ವೃತ್ತಗಳನ್ನ ಯಾವ ಯಾವ ವಿಧದಲ್ಲಿ ಅದನ್ನ ನಾವು ಡ್ರಾ ಮಾಡ್ತೇವೆ, ಬಿಡಿಸ್ತೇವೆ ಅಂತ ತಿಳ್ಕೊಂಡ್ವಿ. ಅದೇ ರೀತಿ ವೃತ್ತದ ಪ್ರಮುಖ ಭಾಗಗಳನ್ನ ಅಭ್ಯಾಸ ಮಾಡಿದ್ವಿ. ವೃತ್ತದ ಕೇಂದ್ರ, ವೃತ್ತದ ತ್ರಿಜ್ಯ, ವೃತ್ತದ ವ್ಯಾಸ, ಹಾಗೆ ವೃತ್ತದ ಜ್ಯಾ ಮತ್ತು ಕಂಸ. ಸೊ ಇವುಗಳು ಈ ಒಂದು ವೃತ್ತದ ಪ್ರಮುಖ ಭಾಗಗಳು ಮಕ್ಕಳೇ. ಸೊ ಮುಂದಿನ ತರಗತಿಯಲ್ಲಿ ಏನ್ ಮಾಡೋಣ, ನಾವು ಕೆಲವು ಅಭ್ಯಾಸ ಲೆಕ್ಕಗಳನ್ನ ನೋಡೋಣ. ಅದೇ ರೀತಿ ಇನ್ನುಳಿದ ಪರಿಕಲ್ಪನೆಗಳನ್ನ ಅಭ್ಯಾಸ ಮಾಡೋಣ ಮಕ್ಕಳೇ. ಸೊ ಇವತ್ತಿನ ಕ್ಲಾಸ್ ಅನ್ನ ನಾನು ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಆಲ್.